ತಮ್ಮ ಪರಿಚಯ ಸರ್. ನಾನು ಪುಟ್ಟಸಿದ್ದೇಗೌಡ ಅಂತೇಳಿ ಮೈಸೂರು ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷ ಹಾಗೂ ನಮ್ಮ ಮೈಸೂರು ನಗರ ವಕೀಲರ ವಿವಿಧೋದ್ದೇಶ ಸಹಕಾರ ಸಂಘದ ಮಾಜಿ ಅಧ್ಯಕ್ಷನೂ ಕೂಡ ಹೌದು. ನಾನು ಕಳೆದ 20 ವರ್ಷಗಳಿಂದ ಮೈಸೂರು ವಕೀಲರ ಸಂಘದಲ್ಲಿ ಜೊತೆಗೆ ನನ್ನ ವೃತ್ತಿ ಜೊತೆಗೆ ನಾನು ಸಾರ್ವಜನಿಕ ಜೀವನದಲ್ಲಿ ಸುಮಾರು ಒಂದು 30 ವರ್ಷಗಳಿಂದ ನಾನು ವಿದ್ಯಾರ್ಥಿಯಾಗಿದ್ದಾಗಿಂದನೂ ಕೂಡ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಕಾವೇರಿ ನೀರಿನ ವಿಚಾರದಲ್ಲಿರ್ಬೋದು, ರೈತರ ವಿಚಾರ ಇರ್ಬೋದು, ಬೇರೆ ಬೇರೆ ಜನವರ್ಗಗಳ ಹಿತದೃಷ್ಟಿಯಿಂದ ನಾನು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನನ್ನ ಸ್ವಂತ ತಾಲೂಕು. ಮಂಡ್ಯ ಜಿಲ್ಲೆಯವನಾದ ನಾನು ಸುಮಾರು ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಮತ್ತು ಒಂದು 2010ರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ಸೊ ನಾನು ವೃತ್ತಿ ಮತ್ತು ನನ್ನ ವಿದ್ಯಾಭ್ಯಾಸ ವೃತ್ತಿ ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳು ಯಾವುದೇ ಬಂದಾಗ ನಾನು ಸ್ಪಂದಿಸಿದ್ದೀನಿ, ಹೋರಾಟ ಮಾಡಿದ್ದೀನಿ. ಜೊತೆಗೆ ನಾನು ವಕೀಲನಾಗಿ ಬಂದ ಮೇಲೆ ಕೇವಲ ವಕೀಲ ವೃತ್ತಿಗೆ ಸೀಮಿತ ಆಗದೆ ಬೇರೆ ಸಮಸ್ಯೆಗಳ ಜೊತೆಗೆ ವಕೀಲರ ಮೇಲೆ ರಾಜ್ಯದಲ್ಲಿ ಎಲ್ಲೇ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದಾಗ ನಾನು ಅದರ ವಿರುದ್ಧ ಹೋರಾಟ ಮಾಡಿದ್ದೀನಿ, ಧ್ವನಿ ಎತ್ತಿದ್ದೀನಿ. ಮತ್ತು ನಮ್ಮ ವಕೀಲರ ಕುಲಕ್ಕೆ ಏನಾದರೂ ಒಂದು ಸಹಾಯ ಆಗಬೇಕಲ್ಲ, ನಮ್ಮ ವಕೀಲರ ಬದುಕು ಅವ್ರದ್ದು ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಭಾಳ ಸಂಕಷ್ಟದಲ್ಲಿ ಇರೋದರಿಂದ ಎಲ್ಲ ವಕೀಲರುಗಳು ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದು 20% ವಕೀಲರು ಅನುಕೂಲವಾಗಿದ್ದರೂ ಕೂಡ ಸುಮಾರು 80% ವಕೀಲರುಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ನಾವು ಈ ಸಂದರ್ಭದಲ್ಲಿ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ ಬಂದಿರೋದ್ರಿಂದ ಈ ಚುನಾವಣೆಯಲ್ಲಿ ನಾನು ಬಹಳ ಪ್ರಮುಖವಾಗಿ ಒಂದು ಉದ್ದೇಶ ಇಟ್ಟು ನಾನು ನಮ್ಮ ವಕೀಲರ ಕಲ್ಯಾಣಕ್ಕೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಏನಾದರೂ ಒಂದಷ್ಟು ಸೇವೆ ಮಾಡಬೇಕು, ಉತ್ತಮವಾದಂಥ ಯೋಜನೆಗಳನ್ನ ರಾಜ್ಯ ವಕೀಲರ ಪರಿಷತ್ ಮುಖಾಂತರ ತರಲೇಬೇಕು ಅನ್ನುವಂಥ ಬಲವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಸರ್, ಇದನ್ನು ಹೊರತುಪಡಿಸ್ದಂಗೆ ತಾವು ಅಧ್ಯಕ್ಷ ಆಗಿದ್ರಿ, ನಿಕಟಪೂರ್ವ ಉಪಾಧ್ಯಕ್ಷ ಕೂಡ ಆಗಿದ್ದೀರಾ, ಜಿಲ್ಲೆಯಲ್ಲಿದ್ರಿ, ಈಗ ಮತ್ತೆ ರಾಜ್ಯಕ್ಕೆ ಹೋಗಿದ್ದೀರಾ. ಚುನಾವಣೆ ನಿಲ್ಬೇಕಂತ ಯಾಕೆ ಆಯ್ಕೆ ಮಾಡ್ಕೊಂಡು ಸರ್? ಮತ್ತೆ ನಾನು ಈ ಬಾರಿ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಆದರೆ ಗೌರವಾನ್ವಿತ ಸುಪ್ರೀಂ ಕೋರ್ಟು ಒಂದು ರಾಜ್ಯ ವಕೀಲರ ಪರಿಷತ್ತುಗಳಿಗೆ ಡೈರೆಕ್ಷನ್ ಮಾಡಿ ಈ ಬಾರಿ ಚುನಾವಣೆ ನೀವು ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದರಿಂದ ನಾನು ಈ ಚುನಾವಣೆ ಅನಿವಾರ್ಯವಾಗಿ ಬಂದಿದ್ದರಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಉದ್ದೇಶ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ವಕೀಲರ ಅನೇಕ ವಿಚಾರಗಳಿದೆ, ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಚಾರಗಳಿವೆ. ಆದರೆ ನಾನು ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ನನ್ನ ಅಜೆಂಡಾ ಏನು ಅಂತ ಹೇಳಿದ್ರೆ, ರಾಜ್ಯದ ವಕೀಲರುಗಳಿಗೆ ಅವರು ನಿವೃತ್ತಿಯಾದಾಗ ಅಥವಾ ಯಾವುದೇ ಅಪಘಾತಗಳಿಂದ ಮರಣ ಹೊಂದಿದಾಗ ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಕನಿಷ್ಠ ರಾಜ್ಯ ವಕೀಲರ ಪರಿಷತ್ತಿಂದ 25 ಲಕ್ಷ ಹಣ ಆ ಕುಟುಂಬಕ್ಕೆ, ವಕೀಲರ ಕುಟುಂಬಕ್ಕೆ ಗೌರವದಿಂದ ಸಿಗಬೇಕು. ಅದು ನನ್ನ ಪ್ರಮುಖವಾದಂಥ ಉದ್ದೇಶ. ಮತ್ತು ರಾಜ್ಯದಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಜನರಿಗೆ ಅನೇಕ ಸೌಲಭ್ಯಗಳಿದೆ. ಆದರೆ ದಿನನಿತ್ಯ ರಾಜ್ಯದಲ್ಲಿ ಸಾರ್ವಜನಿಕರ ಒಂದು ನ್ಯಾಯಾಂಗದ ವಿಚಾರಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಿರುವಂಥ ನಮ್ಮ ವಕೀಲ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ರೀತಿಯ ಸೌಲಭ್ಯಗಳನ್ನ ಸರ್ಕಾರಗಳು ಇದುವರೆಗೂ ಮಾಡಿಲ್ಲ. ಸರ್ಕಾರದಿಂದ ನಮಗೆ ಕಿಂಚಿತ್ತು ಸೌಲಭ್ಯಗಳು ಇಲ್ಲ. ರಾಜ್ಯ ವಕೀಲರ ಪರಿಷತ್ತಿನ ಒಂದು ಸಹಾಯ ಧನ ಬಿಟ್ಟರೆ ಬೇರೆ ರೀತಿಯ ಅನುಕೂಲಗಳು ಇಲ್ಲ. ಸೊ ಆ ಕಾರಣಕ್ಕೆ
ನಾವು ಈ ಸಂದರ್ಭದಲ್ಲಿ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾನು ಮೊನ್ನೆ ಬಜೆಟಲ್ಲೂ ಕೂಡ ಒತ್ತಾಯ ಮಾಡಿದ್ದೀನಿ. ಈ ನಾಳೆ ಮಂಡಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಸರ್ಕಾರ ಏನಿದೆ, ಈ ಸರ್ಕಾರದ ಮೇಲೆ ನಾನು ಅತ್ಯಂತ ಒತ್ತಾಯಪೂರ್ವಕವಾದಂಥ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ನನ್ನ ಡಿಮಾಂಡ್ ವಕೀಲರ ಪರವಾಗಿ ಏನು ಅಂತ ಹೇಳಿದ್ರೆ, ಈ ಬಾರಿ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ವಕೀಲರ ಕಲ್ಯಾಣ ನಿಧಿಗೆ 100 ಕೋಟಿ ಹಣನ ನೀವು ಮೀಸಲಿಡಿ, ಮತ್ತು ವಕೀಲರ ಕುಟುಂಬಗಳಿಗೆ ಸಂಬಂಧಪಟ್ಟಂಗೆ ಆರೋಗ್ಯ ನಿಧಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ 100 ಕೋಟಿ ಹಣನ ಮೀಸಲಿಡಿ ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಮತ್ತು ನಮ್ಮ ವಕೀಲರ ಪರಿಷತ್ತಿಂದ ಈ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ಏನೆಲ್ಲ ಯಾವ್ಯಾವ ರೀತಿಯ ಪ್ರಯತ್ನ ಮಾಡ್ಬೋದು, ನಾನು ವಕೀಲರ ಪರಿಷತ್ತಿನ ಸದಸ್ಯನಾದರೆ ಈ ಯೋಜನೆಗಳನ್ನ ನಾನು ಜಾರಿಗೆ ತರಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಿನ ಹೊಸ ಯುವಕರೆಲ್ಲ ವಕೀಲರಾಗಬೇಕು, ನೊಂದ ಕುಟುಂಬಗಳಿಗೆ ಸಹಾಯ ಮಾಡಬೇಕಂತೇಳಿ ವಕೀಲ ವೃತ್ತಿ ಆರಂಭಿಸ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ವಕೀಲ ವೃತ್ತಿ ಅನ್ನೋದು ಸರ್, ಹೊಸ ಯುವ ಜನ ವಕೀಲ ವೃತ್ತಿಗೆ ಬಂದರೆ ನಾನು ಅವರ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ಉದ್ದೇಶ ಇರುವಂಥ ಯಾವುದೇ ಯುವಕರುಗಳು ನ್ಯಾಯಾಂಗ ಇಲಾಖೆ ಆರಿಸ್ಕೊಂಡ್ರೆ, ಅವರು ವಕೀಲ ವೃತ್ತಿಗೆ ಬಂದರೆ ಇಲ್ಲಿ ಮಾನವೀಯ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ, ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಸರ್ಕಾರಿ ಯೋಜನೆಗಳಿಗಿಂತಲೂ, ಸರ್ಕಾರದ ಇಲಾಖೆಗಳಿಂದ ಸಿಗುವಂಥ ಯೋಜನೆಗಳಿಗಿಂತಲೂ ಅತ್ಯಂತ ಮಾನವೀಯವಾಗಿ ನಾವು ಸ್ಪಂದಿಸಿ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಅವಕಾಶಗಳು ವಕೀಲ ವೃತ್ತಿನಲ್ಲಿ ಇರೋದ್ರಿಂದ ಜನರಿಗೆ ಸಾಮಾಜಿಕ ನ್ಯಾಯನ ನಿಜವಾಗಿ ಒದಗಿಸ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನಮ್ಮ ವಕೀಲ ವೃತ್ತಿ. ಹಾಗಾಗಿ ಈ ವೃತ್ತಿಗೆ ಬರ್ತಕ್ಕಂಥ ಎಲ್ಲ ಯುವಕರನ್ನು ನಾನು ಸ್ವಾಗತ ಮಾಡ್ತೀನಿ. ನೊಂದ ಜನಗಳು, ಯಾಕಂದರೆ ಲಾಯರ್ನ ಭೇಟಿ ಮಾಡಿದ್ರೆ ಒಂದೇನು ನಮಗೆ ಕಷ್ಟದಲ್ಲಿದೆ ಸಹಾಯ ಮಾಡ್ತಾರೆ ಅಂಥವ್ರು ಹೇಳ್ತಾರೆ. ಜನರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ವಕೀಲ ವೃತ್ತಿ ಬಗ್ಗೆ? ನಾನು ಈಗ ಸಾರ್ವಜನಿಕರುಗಳಿಗೆ ನಾವು ಹೇಳೋದೇನು, ಯಾವುದಾದ್ರು ಸಮಸ್ಯೆಗಳಾದಾಗ ಈಗ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆಗಳು ಇದೆ ನ್ಯಾಯದಾನದ ವಿಚಾರದಲ್ಲಿ. ನಾವು ಯಾರನ್ನೂ ಸಾರ್ವಜನಿಕರನ್ನ ನ್ಯಾಯಾಲಯಗಳು ಬನ್ನಿ ಅಂತ ಕರೆಯಲ್ಲ. ಸಾಧ್ಯ ಆದಷ್ಟು ಸಮಸ್ಯೆಗಳನ್ನ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ. ನ್ಯಾಯಾಲಯದ ಮೆಟ್ಟಿಲುಗಳಿಗೆ ಯಾವ ವಕೀಲರು ಕೂಡ ಒಂದು ಕೇಸ್ ಸಿಗಬೇಕಲ್ಲ ಅಂತೇಳಿ ನಾನು ಇವತ್ತಿನವರೆಗೂ ನಾನು ತಿಳಿದ ಮಟ್ಟಿಗೆ ಯಾವ ವಕೀಲರು ಬಯಸಲ್ಲ. ಫಸ್ಟು ಯಾವುದೇ ರಾಜ್ಯದ ಯಾವುದೇ ವಕೀಲರು ಅವ್ರ ಕಚೇರಿಯಲ್ಲಿ ಬಂದಂಥ ಕಕ್ಷಿದಾರರಿಗೆ ಮೊದಲು ಮಾಡ್ತಕ್ಕಂಥದ್ದೇ ಕನ್ಸಿಲೇಷನ್ನು, ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಸಾಧ್ಯ ಆದಷ್ಟು ನ್ಯಾಯಾಲಯಕ್ಕೆ ಹೋಗ್ದೇನೆ ಈ ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತೇಳಿ ವಕೀಲರುಗಳು ಆಲೋಚನೆ ಮಾಡಿ, ಇದಕ್ಕಾಗದೇ ಇಲ್ಲ, ಇದು ನ್ಯಾಯಾಲಯಕ್ಕೆ ಹೋಗಲೇಬೇಕು ಅಂತ ಸನ್ನಿವೇಶ ಇದ್ದಾಗ ನಾವು ಆ ಕಕ್ಷಿದಾರರ ಪರ ನ್ಯಾಯಾಲಯದಲ್ಲಿ ವಾದ ಮಾಡ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು. ಸಾರ್ವಜನಿಕರಿಗೆ ಕೆಲವು ಸಂದರ್ಭದಲ್ಲಿ ಕೆಲವರು ಸಾಮಾನ್ಯ ಜನರ ಮೇಲೆ, ಬಡ ಜನರ ಮೇಲೆ ದಬ್ಬಾಳಿಕೆಗಳು ನಡೀತದೆ. ಅದು ಈ ವ್ಯವಸ್ಥೆಯ ಕಾರಣ, ಅದು ನಮ್ಮ ಕಾರಣ ಅಲ್ಲ. ಈ ವ್ಯವಸ್ಥೆಯಿಂದ ನೊಂದಂಥ ಜನ ನಮ್ಮ ಹತ್ರ ಬಂದರೆ ನಾವು ಪ್ರಾಮಾಣಿಕವಾಗಿ ಅವ್ರಿಗೆ ಸೇವೆ ಕೊಡಲಿಕ್ಕೆ ನಮ್ಮ ವಕೀಲ ವೃತ್ತಿನಲ್ಲಿ ನಮ್ಮ ವಕೀಲರುಗಳು ಸದಾ ಸಿದ್ಧರಾಗಿದ್ದಾರೆ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಚುನಾವಣೆ ಸ್ಪರ್ಧಿಸಿದ್ರ, ತಾವು ಗೆದ್ದು ಬಂದಂಥ ಸಂದರ್ಭದಲ್ಲಿ ಮೊದಲನೇ ಮಾಡೋ ಕೆಲಸ ಏನಿದೆ ಸರ್ ವಕೀಲರ ಬಗ್ಗೆ? ನಾನು ಫಸ್ಟು ನಾನು ಈ ಚುನಾವಣೆಯಲ್ಲಿ ಗೆದ್ದು ಬಂದರೆ ಮೊದಲು ನಮ್ಮ ವಕೀಲರ ಪರಿಷತ್ತಲ್ಲಿ ಇರ್ತಕ್ಕಂಥ ಆರ್ಥಿಕ ಸಂಪನ್ಮೂಲ ಎಷ್ಟಿದೆ ಏನು ಅಂತಕ್ಕಂಥದ್ದನ್ನ ಮೊದಲು ನಾನು ತಿಳ್ಕೊಂಡು, ನಂತರ ನಮ್ಮ ವಕೀಲರುಗಳಿಗೆ ನಾನೇನು ಈ ಕನಿಷ್ಠ ಪ್ರಮಾಣದಲ್ಲಿ 25 ಲಕ್ಷ ಹಣ ಯುವ ವಕೀಲರಾಗಲಿ, ಯಾರೇ ವಕೀಲರಾಗಿರಲಿ, ಹಿರಿಯ ವಕೀಲರಾಗಲಿ ಅಪಘಾತಗಳಿಂದ ಮರಣ ಹೊಂದಾಗ ಯಾವುದೇ ವಯಸ್ಸಿನ ಅಂತರ ನೋಡದೇನೆ, ಯಾಕೆಂದರೆ ವಕೀಲರ ಕುಟುಂಬ ನಮ್ಮ ಕುಟುಂಬ, ಆ ಕುಟುಂಬ ಸ್ವಾಭಿಮಾನವಾಗಿ ಬದುಕಬೇಕು, ಗೌರವದಿಂದ ಬದುಕಬೇಕು ಅನ್ನೋದು ವಕೀಲನಾಗಿ ನಾನೊಬ್ಬ ಈ ವೃತ್ತಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋನಾಗಿ ನಾನು ಬಯಸ್ತಕ್ಕಂಥದ್ದು ಅದು. ಸೊ ಆ ಕಾರಣಕ್ಕೆ ಫಸ್ಟು ನಾನು ನಮ್ಮ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಕೊಡ್ತಕ್ಕಂಥ ಹಣ ಹೆಚ್ಚು ಮಾಡಲಿಕ್ಕೆ ನಾನು ಮೊದಲನೇ ಆದ್ಯತೆನ ಫಸ್ಟು ಕೊಡ್ತೀನಿ. ನಾನು ಈ ಕರ್ನಾಟಕ ರಾಜ್ಯಂತ ಸುತ್ತಿ ತಾವು ಎಲೆಕ್ಷನ್ ಬಗ್ಗೆ ಎಲ್ಲ ಮಾತಾಡಿದ್ರೆ, ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಸುತ್ತಿ ತಾವು ಪ್ರಚಾರ ಮಾಡಿದ್ದೀರಿ ಸರ್? ನಾನು ಕರ್ನಾಟಕ ರಾಜ್ಯದ ಸಂಪರ್ಕ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಾನು ಖುದ್ದಾಗಿ ಒಂದು 60-70% ಭಾಗ ನಾನು ಕರ್ನಾಟಕದಾದ್ಯಂತ ಹೋಗಿದ್ದೀನಿ, ಭೇಟಿ ಮಾಡಿದ್ದೀನಿ, ಖುದ್ದಾಗಿ ಮಾತಾಡಿದ್ದೀನಿ. ವಕೀಲರ ಸಂಘಗಳು, ವಕೀಲರ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ.
ಮಹಿಳಾ ವಕೀಲರುಗಳು ಭೇಟಿ ಮಾಡಿದ್ದೀನಿ, ಯುವ ವಕೀಲರುಗಳು ಭೇಟಿ ಮಾಡಿದ್ದೀನಿ. ಮತ್ತು ದೂರವಾಣಿ ಕರೆಗಳ ಮುಖಾಂತರ ಬೇರೆ ಬೇರೆ ರೀತಿಯ ಮುಖಾಂತರ ನಾನು ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿರ್ತಕ್ಕಂಥ ವಕೀಲರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಸುಮಾರು 4 ತಿಂಗಳುಗಳಿಂದ ರಾಜ್ಯ ವಕೀಲರ ಪರಿಷತ್ತಿನ ಈ ಚುನಾವಣೆಯಲ್ಲಿ ರಾಜ್ಯದ ವಕೀಲರನ್ನ ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್ ನನಗೆ ಈಗ ನಾನು ಪ್ರವಾಸ ಮಾಡಿದ ಮೇಲೆ ನನಗೆ ಕೆಲವೊಂದು ಸತ್ಯವಾದಂಥ ವಿಚಾರಗಳು, ವಕೀಲರ ಇನ್ನಷ್ಟು ಸಮಸ್ಯೆಗಳು ಗೊತ್ತಾಗಿದೆ. ಮತ್ತು ನನಗೆ ಮಹಿಳಾ ವಕೀಲರುಗಳು, ಅದರಲ್ಲೂ ಮಹಿಳಾ ವಕೀಲರುಗಳು ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಅನೇಕ ಸಮಸ್ಯೆಗಳನ್ನ ನನ್ನ ಹತ್ರ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ಭಾಳ ಗಂಭೀರವಾಗಿ ತಗೊಂಡಿದ್ದೀನಿ. ರಾಜ್ಯದ ಅನೇಕ ತಾಲೂಕು ವಕೀಲರ ಸಂಘಗಳು, ಜಿಲ್ಲಾ ವಕೀಲರ ಸಂಘಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ರಾಜ್ಯದಲ್ಲಿ ವಕೀಲರ ಸಂಘಗಳಿಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವಂಥ ಅನೇಕ ವಕೀಲರ ಸಂಘಗಳಿದೆ. ನಾನು ಇದನ್ನೆಲ್ಲನೂ ಕೂಡ ನಾನು ಖುದ್ದು ಭೇಟಿ ಮಾಡಿ ಗಮನಿಸಿರೋದ್ರಿಂದ ನಾನು ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸ ಮಾಡಿದ್ದೀನಿ. ಈ ಬಜೆಟಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ವಕೀಲರ ಸಂಘಗಳು ಮತ್ತು ನ್ಯಾಯಾಂಗ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಹಣವನ್ನು ಮುಖ್ಯಮಂತ್ರಿಗಳಾದವರು ಆಗಿರುವಂಥ ಸಿದ್ದರಾಮಯ್ಯನವರು ವಕೀಲರು ಆಗಿದ್ದರಿಂದ ಮತ್ತು ನಮ್ಮ ಮೈಸೂರು ವಕೀಲರ ಸಂಘದ ಕಾರ್ಯದರ್ಶಿಗಳು ಆಗಿ ಅನುಭವ ಇರೋದ್ರಿಂದ ಈ ಬಾರಿ ನೀವು ಅತಿ ಹೆಚ್ಚಿನ ಹಣವನ್ನು ನ್ಯಾಯಾಂಗ ಕ್ಷೇತ್ರಕ್ಕೆ ಮೀಸಲಿಡಬೇಕು ಅಂತ ಒತ್ತಾಯ ಮಾಡಿದ್ದೆ. ನಾನು ರಾಜ್ಯದಲ್ಲಿ ಸುತ್ತಾಡಿ ಕಣ್ಣಾರೆ ಕಂಡಂಥ ಕೆಲವು ಸಮಸ್ಯೆಗಳು ನೋಡಿದ ಮೇಲೇ ನಾನು ಆ ಒತ್ತಡವನ್ನು ಸರ್ಕಾರದ ಮೇಲೆ ಮಾಡಿದ್ದೀನಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ರಾಜ್ಯದ ವಕೀಲರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತಂದರೆ, ನನಗೆ ಸೇವೆ ಮಾಡ್ತಕ್ಕಂಥ ನಾನು ವಕೀಲರ ವೃತ್ತಿನಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಹಂಬಲ ನನಗೆ ತುಂಬ ಇರೋದ್ರಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಕ್ರಮ ಸಂಖ್ಯೆ 91 ಪುಟ್ಸಿದ್ದೇಗೌಡ ಅಂಥೇಳಿ ನಾನು ಎಲ್ಲ ಕಡೆ ಎಲ್ಲರನ್ನೂ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನನಗೆ ಆದಷ್ಟು ಪ್ರಥಮ ಆದ್ಯತೆನ ಮತವನ್ನು ಕೊಟ್ಟರೆ ಈ ಬಾರಿ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಜಯಶೀಲನಾಗುವಂಥ ಎಲ್ಲ ಅವಕಾಶಗಳು ಇದೆ. ತಮ್ಮಗಳ ಸೇವೆ ಮಾಡಲಿಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಹೇಳ್ತಾ ನಾನು ರಾಜ್ಯದ ವಕೀಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ನನಗೆ ಸಹಕಾರ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.